ಶಾರದಾ ಅವರೇ, ಸಂಗೀತ ಅವ್ರ ಬಗ್ಗೆ ಏನು ಯೋಚನೆ ಮಾಡಿದ್ರಿ? ಅಂದರೆ ಅವ್ರ ಮದುವೆ ಬಗ್ಗೆ? ನನ್ನ ಮಗಳು ಒಂಟಿ ಮರ ಆಗಿರೋಕ್ಕೆ ನಂಗೆ ಇಷ್ಟ ಇಲ್ಲ. ಕಾಲಕ್ಕೆ ಸರಿಯಾಗಿ ಎಲ್ಲ ಹೆಣ್ಮಕ್ಳಿಗೂ ಹೇಗೆ ಮದುವೆ ಆಗುತ್ತೋ ಅವಳಿಗೂ ಒಂದು ಒಳ್ಳೆ ಮನೆ ಸೇರಿಸ್ಬೇಕು ಅನ್ನೋದೇ ನನ್ನ ಆಸೆ. ನಿಜ, ನಿಮ್ಮ ಈ ಅನಿಸಿಕೆನ ಸಂತೋಷ್ ನನಗೆಲ್ಲ ವಿವರವಾಗಿ ಹೇಳ್ದ. ಒಬ್ಬ ಒಳ್ಳೆ ಹುಡುಗ ಸಿಕ್ಕಿದ್ರೆ ಸಂಗೀತಂಗೆ ಮದುವೆ ಮಾಡೋದಕ್ಕೆ ನಿಮ್ದೇನು ಅಭ್ಯಂತರ ಇಲ್ಲ ತಾನೆ? ಅದು ನನ್ನ ಅದೃಷ್ಟ ಅನ್ಕೋತೀನಿ. ಸಂಗೀತ ಅವರೇ, ನೀವೇನು ಹೇಳ್ತೀರಾ? ನಾನು ಮದುವೆ ಆಗೋದ್ರಿಂದ ಅಮ್ಮನ ಮನಸ್ಸಿಗೆ ಸಂತೋಷ ಸಿಗುತ್ತೆ ಅನ್ನೋದಾದರೆ? ಒಂದು ಪುಟ್ಟ ಕರೆಕ್ಷನ್. ನಿಮ್ಮ ಮದುವೆಯಿಂದ ನಿಮ್ಮ ತಾಯಿಗೆ ಮಾತ್ರ ಅಲ್ಲ, ನಮ್ಮೆಲ್ಲರಿಗೂ ಸಂತೋಷ ಸಿಗುತ್ತೆ. ನನಗೆ ಯಾವ ಆಕ್ಷೇಪಣೆನೂ ಇಲ್ಲ. ಅಂದರೆ ನಮ್ಮ ಈ ಪ್ರಸ್ತಾವನೆಗೆ ನೀವಿಬ್ಬರು ಒಪ್ಕೊಂಡಿದ್ದೀರಾ ಅಂತಾಯ್ತು. ಅತ್ತೆ, ಮುಂದಿನ ವಿಷಯ ನೀವು ಮಾತಾಡಿ. ಹಾಂ, ನಮ್ಮ ಭಾನು ಕಡೆ ಸಂಬಂಧದಲ್ಲಿ ಒಬ್ಬ ಹುಡುಗ ಇದ್ದಾನಂತೆ. ನೋಡೋಕೆ ಚೆನ್ನಾಗಿದ್ದಾನಂತೆ, ಚೆನ್ನಾಗಿ ಓದಿದ್ದಾನಂತೆ. ಅವನು ಯಾಕೆ ನಮ್ಮ ಸಂಗೀತನ ತಂದ್ಕೊಡ್ಬಾರ್ದು ಅಂತ ಕೇಳಿದ್ರು. ಅಯ್ಯೋ, ನಾವಿಬ್ಬರು ಒಪ್ಕೊಂಡ್ರೆ ಆಯ್ತಾ? ಹುಡುಗಿ ಅಮ್ಮ ಹುಡುಗಿ ಇಬ್ಬರು ಒಪ್ಕೋಬೇಕಲ್ವಾ, ಆಮೇಲೆ ಮುಂದುವರಿಯೋಣ ಅಂತ ಹೇಳಿದ್ದೆ. ಈಗ ನಿಮ್ಮಿಬ್ಬರಿಗೂ ಅಭ್ಯಂತರ ಇಲ್ಲ ಅಂದರೆ ಈ ವಿಷಯದಲ್ಲಿ ನಾವು ಮುಂದುವರಿಬಹುದಲ್ವಾ? ನೀವಿಬ್ಬರು ಒಪ್ಕೊಂಡಿರೋದ್ರಿಂದ ಈ ವಿಷಯದಲ್ಲಿ ನಾವೀಗ ಮುಂದುವರಿಬಹುದು ಅನ್ಸುತ್ತೆ. ಏನಮ್ಮ ಭಾನು? ಹೌದಮ್ಮ, ಇನ್ನು ಮುಂದಿಂದೆಲ್ಲ ನಾನು ನೋಡ್ಕೋತೀನಿ.